ಸೊ ಇನ್ನು ಇವಾಗ ಅಟ್ ಪ್ರೆಸೆಂಟ್ ಈ ಫೈನಲ್ಲು GT RCB ಇದೆ. ಸೊ ಈಗ ಹೊರಗಡೆ ಹೋಗಿರೋ ಟೀಮ್ಗಳಲ್ಲಿ ಯಾವ ಟೀಮು ಬರಬೇಕಿತ್ತು, ಅರ್ಹತೆ ಇತ್ತು ಅಂತಿದ್ರೆ ಯಾವ ಟೀಮು RCB ಅದರೊಳಗೆ ಫೈನಲಿಗೆ ಬರೋಕ್ಕೆ ಅರ್ಹತೆ ಇತ್ತು ಅಂತ ನಿಮ್ಮ ಪ್ರಕಾರ ಅನ್ಸುತ್ತೆ? ರಾಜಸ್ಥಾನ್ ರಾಯಲ್ಸ್ ಬರಬೇಕಿತ್ತು. ಓಕೆ. ಕ್ವಾಲಿಫೈಯರ್ಸ್ ಅಲ್ಲೂ ಚೆನ್ನಾಗಿ ಆಡಿದ್ದಾರೆ, ಹ್ಮ್. ಮತ್ತೆ ಅವ್ರ ಎಲ್ಲ ಮ್ಯಾಚಸ್ಸನ್ನು ಚೆನ್ನಾಗಿ ಆಡಿದ್ದಾರೆ. ಹ್ಮ್. ಆ್ಯಂಡ್ ವೈಭವ್ ಸೂರ್ಯವಂಶಿ ಕೂಡ ಲಾಸ್ಟ್ ಮ್ಯಾಚಲ್ಲಿ ಆಲ್ಮೋಸ್ಟ್ 97 ಏನೋ ಹಿಟ್ ಮಾಡಿದ್ದಾರೆ 29 ಬಾಲ್ಸಲ್ಲಿ. ಸೊ ಇವಾಗಲೂ ನೆಕ್ ಟು ನೆಕ್ ಇದೆ, GT ಜೊತೆನೂ ನಮಗೆ ನೆಕ್ ಟು ನೆಕ್ ಇದೆ. ಬಟ್ ರಾಜಸ್ಥಾನ್ ರಾಯಲ್ಸ್ ಬಂದಿದ್ದಿದ್ರೆ ಐ ಥಿಂಕ್ ಇನ್ನೂ ಜಾಸ್ತಿ ಥ್ರಿಲ್ಲಿಂಗ್ ಆಗಿರ್ತಾ ಇತ್ತು ಮ್ಯಾಚು. ಓಕೆ. ಅಟ್ಲೀಸ್ಟ್ ಸೂರ್ಯವಂಶಿ ಅವರು ಬರಬೇಕಾಗಿತ್ತು. ಸೂರ್ಯವಂಶಿ ಅವರು ಬರಬೇಕಾಗಿತ್ತು. ಅಲ್ಲ, ಸೂರ್ಯವಂಶಿ ನಮ್ಮ ಮೇಲೆ ಚೆನ್ನಾಗಿ ಆಡಿದ್ರು ಒಂದು ಮ್ಯಾಚ್ ಕೂಡ ಚೆನ್ನಾಗಿ 90+. ಹೌದು. ಸೊ ಫೈನಲಿ ಈಗ ಫೈನಲ್ ಅಂತಕ್ಕೆ ಬಂದಿದ್ದೀವಿ. ಅದರಲ್ಲೂ ಕೂಡ ಇವತ್ತು ಫೈನಲ್ಲು. ಏನು ಹೇಳ್ತೀರಾ ಎಲ್ಲರೂ, ಎಷ್ಟು ಯಾವ ಥರ ಸಪೋರ್ಟ್ ಇರುತ್ತೆ ಅಂತ RCBಗೆ? RCB ಸಪೋರ್ಟ್ ಬಗ್ಗೆ ಟೆನ್ಷನ್ನೇ ಇಲ್ಲ. ಐ ಥಿಂಕ್ ಎಲ್ಲರಿಗೂ ಗೊತ್ತಿರೋದು ಏನೋ ಗೌಡ್ರಿಗೆ ಗೊತ್ತು ದೇಶಕ್ಕೆ ಗೊತ್ತು ಅಂತ ಏನೋ ಮಾತಿದೆ. RCB ಗೊತ್ತು ದೇಶಕ್ಕೆ ಗೊತ್ತು, ಯಾರು ವರ್ಲ್ಡ್ಗೆ ಗೊತ್ತು. ಸೊ ಫ್ಯಾನ್ಸ್ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ. ಐ ಥಿಂಕ್ ಅವ್ರು ಹೇಳ್ದಂಗೆ ನಾನು ಕೂಡ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ನಾನು ಅಲ್ಲೇ RCB ಕಪ್ ಗೆಲ್ಲಪ್ಪ ಅಂತ ಬೇಡ್ಕೋತಿದ್ದೆ. ಸೊ ಇದು ಆ್ಯಂಡ್ ಇಟ್ ಈಸ್ ಜೆನ್ಯೂನ್, ಇಟ್ ಈಸ್ ನಾಟ್ ಫಾರ್ ಎನಿ ಸೋಷಿಯಲ್ ಮೀಡಿಯಾ ಅಥವಾ ಯಾರಿಗೋ ಹೇಳಬೇಕು. ನೋ, ಇಟ್ ಈಸ್ ಜೆನ್ಯೂನ್ ಒಪಿನಿಯನ್ ಆ್ಯಂಡ್ ಜೆನ್ಯೂನ್ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಟೀಮ್. ಸೊ ಫ್ಯಾನ್ಸ್ ಆ್ಯಂಡ್ ಆಲ್ಸೋ ನಾವೆಲ್ಲ ಫ್ಯಾನ್ಸು ಸೋಷಿಯಲ್ ಮೀಡಿಯಾ ಮುಂಚೆಯಿಂದನೂ ಫ್ಯಾನ್ಸ್ ಆಗೇ ಇದ್ದೀವಿ. ಸೊ ಅದು ಸಪೋರ್ಟ್ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ. ಆ್ಯಂಡ್ ಅದೇ ಜನ ಸರ್ ಆಗ್ಲೇ ಹೇಳ್ದಂಗೆ ನಾನು ಕೂಡ ಫಾರ್ ಮೀ ಕರ್ನಾಟಕ ಫಸ್ಟ್. ಮೇ ಬಿ ವಿರಾಟ್ ಕೊಹ್ಲಿ ಬೇರೆ ಟೀಮ್ಗೆ ಆಡಿದ್ರು ಐ ಆಸ್ ಅ ಕ್ರಿಕೆಟ್ ಲವರ್, ವಿರಾಟ್ ಕೊಹ್ಲಿ ಲವರ್, ಅದು ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ. ಬಟ್ ಕರ್ನಾಟಕನೇ ನಮಗೆ ಫಸ್ಟ್. ಬಿಕಾಸ್ ನನಗೆ IPL ಇವಾಗ ಇಫ್ ಐ ಸಿ ಒಂದು ಸ್ಪೋರ್ಟ್ಸ್ ಆಗಿ ಇಂಡಿಯನ್ ಕ್ರಿಕೆಟ್ ಅಂತ ನೋಡಿದಾಗ ಸರ್, ಐ ಥಿಂಕ್ ರೀಸೆಂಟ್ಲಿ ಇಂಡಿಯನ್ ಕ್ರಿಕೆಟ್ BCCI ಅವರು ಒಂದು ಈವೆಂಟ್ ಮಾಡಿದ್ರು ವೇರ್ ನಮ್ಮ ಗರ್ಲ್ಸ್ ಟೀಮ್ T20 ವರ್ಲ್ಡ್ ಕಪ್ ವಿನ್ ಆಗಿ ಬಂದ್ರು, ಅಂಡರ್-19 ವರ್ಲ್ಡ್ ಕಪ್ ವಿನ್, ಎಲ್ಲ ವರ್ಲ್ಡ್ ಕಪ್ ವಿನ್ನರ್ಸ್ನ ಒಂದು ಈವೆಂಟ್ ಮಾಡಿದ್ರು. ಸೊ ಇಂಡಿಯನ್ ಟೀಮ್ ಇಸ್ ಕಮಿಂಗ್ ಸೋ ಸ್ಟ್ರಾಂಗ್. ಅದು ತುಂಬ ಇಂಪಾರ್ಟೆಂಟ್. ಒಂದು ಇಂಡಿಯಾದಲ್ಲಿ ಕ್ರಿಕೆಟ್ಗಿರುವಂಥ ಒಂದು ಫ್ಯಾಂಡಮ್ಮೇ ಬೇರೆ, ಕ್ರೇಜೇ ಬೇರೆ. ಸೊ ಇದಕ್ಕೆ ದಿಸ್ ಇಸ್ ಅ ವೆರಿ ಗುಡ್ ಗ್ರೋತ್. ಮುಂಚೆ ಎಲ್ಲ ಆಸ್ಟ್ರೇಲಿಯನ್ ಟೂರ್ಗೆಲ್ಲ ಹೋಗ್ತಿದ್ರೆ ಇವ್ರಿಗೆ ಅಲ್ಲಿನ ಪಿಚ್ಚಲ್ಲಿ ಆಡೋಕ್ಕಾಗಲ್ಲ, ಅದೆಲ್ಲ ತುಂಬ ನಮಗೆ ಇನ್ಸಲ್ಟಿಂಗ್ ಫ್ಯಾಕ್ಟರ್ ಇತ್ತು. ಏಷ್ಯನ್ ಕಂಟ್ರೀಸಲ್ಲಿ ಮಾತ್ರ ಇವ್ರು ಆಡ್ತಾರೆ ಅನ್ನೋದೆಲ್ಲ. ಸೊ ಈ ಗ್ರೋತ್ ತುಂಬ ಚೆನ್ನಾಗಿದೆ. ಸೊ ಎಮರ್ಜಿಂಗ್ ಪ್ಲೇಯರ್ಸ್ ಕೂಡ ಇಂಡಿಯನ್ ಕ್ರಿಕೆಟಲ್ಲಿ ಬರ್ತಿದ್ದಾರೆ. ನೀವು ಆಸ್ ಐ ಟೋಲ್ಡ್ ಟಾಪ್ 10 ಸ್ಕೋರರ್ಸ್ ನೋಡಿದ್ರೆ ಐ ಥಿಂಕ್ ಇಬ್ರು ಫಾರಿನ್ ಪ್ಲೇಯರ್ಸ್ ಇದ್ದಾರೆ, ಮತ್ತೆಲ್ಲ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ. ಸೊ ಇದೆಲ್ಲ ಒಳ್ಳೆ ಗ್ರೋತ್. ಈವನ್ ವಿಕೆಟ್ ಕೀಪಿಂಗಲ್ಲಿ ಸಿರಾಜ್ ಇದ್ದಾರೆ, ಭುವನೇಶ್ವರ್ ಇದ್ದಾರೆ ಆಲ್ಮೋಸ್ಟ್. ಸೊ ರಬಾಡಾನ ಐ ಹೋಪ್ ಇವತ್ತು ಭುವನೇಶ್ವರ್ ಬೀಟ್ ಮಾಡಬಹುದೇನೋ ಅಂತ. ಸೊ ಇದೆಲ್ಲ ಓವರ್ ಆಲ್ ಆಗಿ ನೋಡಿದಾಗ ಇಂಡಿಯನ್ ಕ್ರಿಕೆಟ್ ಇಸ್ ಗ್ರೋಯಿಂಗ್, ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್. ಸೊ ಒಂದು ಸ್ಪೋರ್ಟ್ಸಲ್ಲಿ ನಾವು ಒಲಿಂಪಿಕ್ಸ್ ಅಲ್ಲಿ ನಾವು ಯಾವಾಗಲೂ ಕೆಳಗಡೆಯಿಂದ ನೋಡಬೇಕು, ಲಾಸ್ಟ್ ಅಲ್ಲಿ ಬ್ರೌನ್ ಅಲ್ಲಿ ನಮ್ಮ ನೇಮ್ ಇರುತ್ತೆ. ಸೊ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಅಂತ ಮೇ ಬಿ ಅದು ತಪ್ಪಾಗ್ಬೋದನ್ನ ಕಮ್ಮಿ ಅಂದ್ರೆ. ಸೊ ಈ ಅಟ್ಲೀಸ್ಟ್ ಒನ್ ಫಾರ್ಮ್ ಆಫ್ ಸ್ಪೋರ್ಟ್ಸ್ ಅಲ್ಲಿ ಇಂಡಿಯಾ ಇಸ್ ಮೇಕಿಂಗ್ ಸಮ್ ನೇಮ್ ಅನ್ನೋದು ತುಂಬ ಹೆಮ್ಮೆ. ಸೊ ಆ ಥರ ನೋಡೋಕೋದ್ರೆ ಫ್ಯಾಂಡಮ್ ಓವರ್ ಆಲ್ ಈವನ್ ಇಟ್ ಈಸ್ RCB ಆರ್ ಇಟ್ ಈಸ್ ಇಂಡಿಯನ್ ಟೀಮ್ ಯಾವಾಗಲೂ ಇರುತ್ತೆ. RCBಗಂತೂ ಇನ್ನೂ ಸೆಕೆಂಡ್ ಅದು ಕೇಳೋದೇ ಬೇಡ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಸಪೋರ್ಟು. ಎಲ್ಲರೂ ಕೂತು ನೆಮ್ಮದಿಯಾಗಿ ಖುಷಿಯಾಗಿ ಮ್ಯಾಚ್ ನೋಡಿಕೊಂಡು ವಿ ವಿಲ್ ಪ್ರೇ ಅವರು ಅಟ್ಲೀಸ್ಟ್ ಅವ್ರಿಗೆ ಮೆಂಟಲಿ ದೇ ಹ್ಯಾವ್ ಟು ಕಮ್ ಆಸ್ ಒನ್ ಸಿಂಗಲ್ ಟೀಮ್. ಇದು ಕ್ರಿಕೆಟ್ ಅನ್ನೋದು ಟೀಮ್ ಗೇಮ್. ಸೊ ಒನ್ ಸಿಂಗಲ್ ಟೀಮ್ ಆಗಿ ಬರಬೇಕು, ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ದೇ ಶುಡ್ ಪ್ಲೇ ಅ ಗುಡ್ ಗೇಮ್ ಅನ್ನೋದೇ ನಮ್ಮ ಕಡೆಯಿಂದ, RCB ಫ್ಯಾನ್ಸ್ ಕಡೆಯಿಂದ ಬಿಗರ್ ವಿಶ್ ಅಷ್ಟೇ. ಓಕೆ. ಮ್ಯಾಚ್ ಏನಾದ್ರು ಗೆಲ್ದ್ರೆ ಏನಾದ್ರು ಎಲ್ಲರೂ ಸೋಮವಾರಕ್ಕೆ ಲೀವ್ ಏನಾದ್ರು ಮಾಡ್ತಾ ಇದೀರಾ? ಲೀವ್ ತಗೊಂಡಿದ್ದೀರಾ? ಏನಾದ್ರು ಬೇರೆ ಪ್ಲಾನ್ ಇರುತ್ತೆ? ಕಂಟಿನ್ಯೂ ಆಗ್ಬಿಡುತ್ತೆ. ಇನ್ನೊಂದು ಹೆಂಗೆ ಅಂತಂದ್ರೆ, ನಾನು ಬಿಸ್ನೆಸ್ ಅಲ್ಲಿ ಇರೋದು ನಮ್ಮ ತಂದೆದು. ಸೊ ನೆನ್ನೆನೆ ನಮ್ಮ ಕ್ಲೈಂಟ್ ಫೋನ್ ಮಾಡಿದ್ರು, ಏನಪ್ಪಿ ನಾಳೆ ವರ್ಕ್ ಮಾಡುತ್ತೆ ಹೇಗೆ? ಸರ್ ನೋಡೋಣ ಸರ್, ಸಂಡೇ ರೆಸ್ಟು. ಮಂಡೇನೂ ರೆಸ್ಟೇ ನಿನಗೆ ಅಂತಂದ್ರು. ಯಾಕೆ ಸರ್ ಅಂತ, ಸಂಡೇ ಮ್ಯಾಚ್ ಮುಗಿದಾದ್ಮೇಲೆ ನಿಮ್ದು ಆಸ್ ಯೂಶಲ್ ಇದ್ದೇ ಇರುತ್ತಲ್ಲಪ್ಪ ಸಾರ್ ಅಂತಂದು. ಸೊ ಪ್ರಾಬಬ್ಲಿ ಈ ಫೈನಲ್ ಮಜಾ ಇರುತ್ತೆ. ಆ್ಯಂಡ್ ಹೋಪ್ಫುಲಿ ಗೆಲ್ಲೋದಂತೂ ಖಂಡಿತ ಗೆಲ್ಲಬೇಕು. ಅದು ಸ್ವಲ್ಪ ಹ್ಯೂಜ್ ಮಾರ್ಜಿನಲ್ಲಿ ಗೆದ್ವಿ ಅಂದರೆ ಇನ್ನೂ ಖುಷಿ ನಮಗೆ. ಆ್ಯಂಡ್ ನೆಕ್ ಟು ನೆಕ್ ಬೇಡ, ಒಂದು ಹೈ ವೋಲ್ಟೇಜ್ ಗೇಮ್ ಇರಲಿ. ಅಂದರೆ ಲೈಕ್ ಇವ್ರು ಒಂದು 200 ಹೊಡಿಲಿ, ಇವರು ಬೇಕಾದ್ರೆ ಒಂದು 100 5 ಓವರ್ 6 ಓವರಿಗೆ ಹೊಡಿಲಿ, ಆಮೇಲೆ ಪಟ್ ಅಂತ ಬೀಳಲಿ ವಿಕೆಟು. ಸೊ ಆ ಥರ ಇರಲಿ. ಕೂಗುರ್ ಕಚ್ಕೊಂಡು ಟೆನ್ಷನಲ್ಲಿ ಇಷ್ಟು ವರ್ಷ ಕೂತಂಗೆ ಆಗಲ್ಲ ಸರ್, ವಯಸ್ಸಾಗೋಯ್ತು ಸರ್. ಇನ್ನು ನೆಕ್ಸ್ಟ್ ನಾನು ಅಣ್ಣನ ಥರ ಆಗೋಗ್ಬಿಡ್ತೀನಿ, ನಾನು ಫುಲ್ಲು ಬೈಟ್ ಗಡ್ಡ ಬಿಟ್ಕೊಬಿಟ್ಟು ಸಟನ್ ಕ್ಲಾಸ್ ಆಗ್ಬಿಡ್ತೀನಿ ನಾನು. ಸೊ ಹೋಪ್ಫುಲಿ ಒಂದು ಹ್ಯೂಜ್ ವಿನ್ನಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಟುಡೇ. ಆ್ಯಂಡ್ ಆ್ಯಸ್ ಯೂಶುವಲ್ ಫ್ಯಾನ್ 18 ವರ್ಷದಿಂದ 19 ವರ್ಷದಿಂದ ಇದ್ದೀನಿ.
ಸೊ ಅದೇನೆ ಕ್ಯಾರಿ ಆಗುತ್ತೆ ಆ್ಯಂಡ್ ಒಂದು ಟೀಮ್ ಒಬ್ಬ ಫ್ಯಾನನ್ನು ಎಳೆಯುತ್ತೆ. ಹ್ಮ್. ಸೊ ಆ ಟೀಮ್ ಇಲ್ಲ ಅಂದ್ರೆ ಆ ಫ್ಯಾನ್ ಇಲ್ಲ, ಅದನ್ನ ಬಿಟ್ಟು ಟೂರ್ನಮೆಂಟ್ ಬಿಟ್ಟೆ ಹೊರಗೆ ಹೋಗ್ತಾರೆ. ಹ್ಮ್. ಸೊ ಆ ಥರ ನಮ್ಮದು ಆ ಟೀಮ್ ಇರೋ ತನಕ ಇರ್ತೀನಿ. ಆ ಟೀಮ್ ಇಲ್ಲ ಅಂದ್ರೆ ಬೇರೆ ಟೀಮ್ ಆಯಿತು ಅಂದರೆ ಐ ಆಮ್ ಲೀವಿಂಗ್. ಓಕೆ. ಇಲ್ಲ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಕ್ವಶನ್ ಕೇಳಬೇಕಿತ್ತು. ಫೋಟೋ ನಿಮ್ಮದು ನೋಡಿದ್ವಿ, ವಿರಾಟ್ ಕೊಹ್ಲಿ ಮತ್ತೆ ಸಾಕಷ್ಟು ಪ್ರಾಕ್ಟೀಸ್ ಟೈಮಲ್ಲಿ ಫೋಟೋ ತಗೊಳ್ಳಿದ್ರಿ. ಸೊ ಅವಾಗ ಅದನ್ನು ಒಡನಾಟ ಏನಾದರೂ ನೆನ್ಪು ಮಾಡ್ಕೊಬೋದಾ ಅಂತ? ಎಲ್ಲ ಪ್ರಾಕ್ಟೀಸ್ ಸೆಷನ್ಗೆ ಹೋಗ್ತಿದ್ದೆ ನಾನು. ಆ್ಯಂಡ್ ಇವನ್ ಅರ್ಜುನ್ ಅಣ್ಣವರು ನನಗೆ ಫಸ್ಟ್ ಟೈಮ್ ಮಾತಾಡಿದ್ದು ನಾನೊಂದು RCB ಇಂಟರ್ವ್ಯೂನಲ್ಲಿ. ಲೈಕ್ ನೋಡ್ಬಿಟ್ಟು ನನಗೆ ಇವತ್ತಿಗೂ ಆ ಇಂಟರ್ವ್ಯೂ ನೋಡೋರ ಲೈಟಾಗಿ ಫಸ್ಟ್ ಇಂಟರ್ವ್ಯೂ 17 ವರ್ಷ ನರ್ವಸ್ನೆಸ್, ನನಗೆ ಏನು ಮಾತಾಡ್ತೀನಿ ಗೊತ್ತಾಗ್ತಿರ್ಲಿಲ್ಲ. ಅವಾಗ ಎಲ್ಲರೂ ಮಾತಾಡಿಸಿದೆ. ಅವಾಗ ನಮ್ಮ ದಾವಣಗೆರೆ ಅವರು ವಿನಯ್ ಕುಮಾರ್ ಅವರು ಇದ್ರು, ವಿನಯ್ ಅಣ್ಣ ಅಂತ ಎಕ್ಸ್ಪ್ರೆಸ್ ಬೌಲರ್. ಸೊ ಅಣ್ಣ ನಾ ಪ್ರಾಕ್ಟೀಸ್ ಸೆಷನಿಗೆ ಬರ್ತೀನಿ, ಎಷ್ಟು ಗಂಟೆಗೆ? ಈ ಕಾಲೇಜ್ ಬಿಟ್ಬಿಟ್ಟು ಏನಕ್ಕೋ ಬರ್ತೀಯ? ಅಣ್ಣ ನಾನು ಬರ್ತೀನಿ ಅಣ್ಣ ಅಂತ. ಅವಾಗ ಒಂಥರ RCB ಕ್ರೇಜ್ ಅವಾಗ. ಆ್ಯಂಡ್ ಅವಾಗ ಶ್ರೀನಾಥ್ ಅರವಿಂದ್ ಅವ್ರು ಇರ್ತಿದ್ರು, ಅಭಿಮನ್ಯು ಮಿಥುನ್ ಇರ್ತಿದ್ರು, ಬಿ ಅಖಿಲ್ ಇರ್ತಿದ್ರು, ಮತ್ತು ಚಿಪ್ಲಿ ಅವ್ರು ಇರ್ತಿದ್ರು 2010 ಆಮೇಲೆ ವಿನಯ್ ಕುಮಾರ್ ಅವರು. ಅವಾಗ RCB ಕ್ರಿಯೇಟಿವ್ ಹೆಡ್ ಎಲ್ಲರಿಗೂ ತಲೆ ತಿಂದು ಅಣ್ಣ ನನಗೆ ಮ್ಯಾಚಿಗೆ ಟಿಕೆಟ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಎಲ್ಲೆಲ್ಲೋ ಇಡೀ 2011 ಫುಲ್ ಇಂಡಿಯಾ ಟ್ರಾವೆಲ್ ಮಾಡಿದ್ದೆ ನಾನು. ಹೆಂಗೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮುಂಬೈಗೆ ಹೋದಾಗ ಇವರು ಸುಧೀರ್ ಅಂತ ಒಬ್ರಿದ್ರು, ಅವ್ರನ್ನ ಹೆಲ್ಪ್ ಕೇಳಿ ಅಲ್ಲಿ ಅವ್ರ ಜೊತೆ ಸ್ಟೇ ಮಾಡಿ. ಆಗ ತುಂಬ ಚಿಕ್ಕವನು ನಾನು. ಸೊ ಸಚಿನ್ ಫ್ಯಾನ್. ಎಸ್, ನಾನು ತುಂಬ ಅಂದರೆ ಮಾತಾಡಿಸ್ತಿದ್ದೆ. ಲೈಕ್ ಆ ಲೆವೆಲಿಗೆ ಒಂದು 7-8 ವರ್ಷ ಆದ್ಮೇಲೆ ಕ್ಲೋಸ್ ಆದಷ್ಟೆಲ್ಲ ಕ್ಲೋಸ್ ಅಂದರೆ ಲೈಕ್ ತುಂಬ ಪರಿಚಯ. ಲೈಕ್ ಇವತ್ತು ನೋಡೋರು ಗುರ್ತಿಸ್ತಾರೆ. ಆ್ಯಂಡ್ ಫಸ್ಟು RCB ಟೀಮಲ್ಲಿ ಒಬ್ರು ನನ್ನನ್ನು RCB ಅಂತ ಕರೆದಿದ್ದಂತಾರೆ ರಾಯನನ್ ಅಂತ ಒಬ್ರು ಆಫ್ ಸ್ಪಿನ್ನರ್ ಇದ್ರು RCBಗೆ. ಅವರು RCB ಅನ್ನೋರು. ನಾನು ನನ್ನ ಹೆಂಗೆ ಹೆಸರು ಇವ್ರು ಕಂಡಿಡಿದ್ರು ಅಂತ. ಆಮೇಲೆ ಅವಾಗ ಗೊತ್ತಾಯ್ತು ಅಭಿಲಾಷ್ RCB ಅಂತ ಫೇಸ್ಬುಕ್ಕಲ್ಲಿ ಅವಾಗ ಹಿಡ್ಕೊಂಡಿದ್ದೆ. ಸೊ ಇವಾಗಲೂ ಸುಮಾರು ಜನದ ಫೋನಲ್ಲಿ ನನ್ನ ಹೆಸರು ಅಭಿಲಾಷ್ RCB ಅಂತಾನೆ ಇರುತ್ತೆ. ಸೊ ಅವಾಗ ತುಂಬ ಪರಿಚಯ. ಒಂಥರ ಲೈಕ್ ಹೆಂಗೆ ಅಂದರೆ ಅಣ್ಣ ನಾ ಬರ್ತಾ ಇದ್ದೀನಿ ಪ್ರಾಕ್ಟೀಸ್ ಸೆಷನ್, ನನ್ನನ್ನು ಬಿಡಿಸ್ರಿ. ಆ್ಯಂಡ್ ಹೋಗ್ತಾ ಹೋಗ್ತಾ ನೆಟ್ ಬೌಲಿಂಗ್ ಮಾಡ್ತಾ ಇದ್ದೆ. ಎಲ್ಲ ಪ್ಲೇಯರ್ಸು ಪರಿಚಯ ಆದರು. ಇದು ಒಂಥರ ಬೇರೆನೇ ಝೋನಿಗೆ ಎತ್ಕೊಂಡೋಯ್ತು. ಒಂಥರ ಸೂಪರ್ ಫ್ಯಾನ್ ಥರ. ಅವಾಗೆಲ್ಲ ಇವರೆಲ್ಲ ಫ್ಯಾನ್ ಆರ್ಮಿನಲ್ಲಿದ್ರು. ಅಣ್ಣ ಅದು ಹೆಸರು RCB ಫ್ಯಾನ್. ನಾನು ಅವಾಗ ಇರಲೇ ಇಲ್ಲ, ನಾನು ಒಬ್ಬನೇ ಸೋಲೋ ಆಗಿ ಹೋಗ್ತಿದ್ದೆ. ಇವರೆಲ್ಲ ಒಂದು ಟೀಮ್, ಅಣ್ಣ ನಾನು ಬರ್ಬೇಕು, ನೀನು ಎಲ್ಲರೂ ಮೀಟ್ ಮಾಡ್ತಿದ್ಯಲ್ಲ ಇನ್ನೇನಕ್ಕೂ ಫ್ಯಾನ್ ಆರ್ಮಿ, ಅಣ್ಣ ನಾನು ನಿಮ್ಮ ಜೊತೆಗಿದ್ರೆ ನಮಗೂ ಒಂದು ಸ್ವಲ್ಪ ಚೆನ್ನಾಗಿ ಅಂತ. ಆ್ಯಂಡ್ ಅವಾಗಿಂದನೇ ಜಾಯ್ನ್ ಆಗಿಬಿಟ್ಟೆ ನಾನು. ಸೊ ಅದೊಂಥರ ಲೈಕ್ ಒಂಥರ ಚೆನ್ನಾಗಿದೆ. ಅದೊಂಥರ ಗುರು ಶಿಷ್ಯನ ಕಾಂಪ್ಲೆಕ್ಸ್ ರಿಲೇಷನ್. ಬೈಯೋರು ಆದ್ರೂ ಕರ್ಕೊಂಡು ಹೋಗೋರು. ಕಾಲೇಜ್ ಮಿಸ್ ಮಾಡ್ಬಿಟ್ಟು ಬರ್ತೀಯ ನೀನು ಅಂತ ಅಂದ್ಬಿಟ್ಟು. ಇದು ಒಂಥರ. ಅಂಡ್ ಅವ್ರು ಕೊಟ್ಟಿದ್ದ ಜರ್ಸಿ ಇದು 2011 ಸೊ ಇದೊಂಥರ ಲಕ್ಕಿ ಜರ್ಸಿ ನನಗೆ. ಸೊ ಇದು ಇಲ್ಲ ಏನಿಲ್ಲ, ಅವಾಗ ತಿರುಡಿದ್ದ ಧನುಷ್ ಇದ್ದಂಗಿದ್ದ. ಸ್ವಲ್ಪ ಫುಲ್ ಡಾರ್ಕ್ ಆಗಿ ಹೊಡಿಕೊಂಡಿರೋನು, ಅವಾಗ ಕಡ್ಡಿ ಇದ್ದಂಗಿರೋನು. ಅಣ್ಣ ಏನೋ ಬಿ ಅಣ್ಣ ಫ್ಯಾನ್ ಆರ್ಮಿ ಬಾರ ಏನಕ್ಕೋ ನೀನು. ಇನ್ನು ನಮ್ಗಿಂತ ಆಕ್ಚುಲಿ ಪ್ಲೇಯರ್ಸ್ ಮೀಟ್ ಮಾಡ್ತಾ ಅಂದ್ರೆ ನಂದು ಕ್ರಿಕೆಟಲ್ಲಿ ಇದ್ದಿದ್ದು ನನಗೆ ಸ್ವಲ್ಪ ಬೇರೆ ಬೇರೆ ಕನೆಕ್ಟ್ಸ್ ಇತ್ತು, ನಾನು ಹೋಗ್ತಾ ಇದ್ದೆ. ಬಟ್ ಅದಾದ್ಮೇಲೆ ನಾನು RCB ಫ್ಯಾನ್ ಆರ್ಮಿ ಅಂತ ನಮ್ಮ ಗ್ರೂಪ್ ಇದೆ. ಸೊ ಆ ಗ್ರೂಪಲ್ಲಿ ಒನ್ ಆಫ್ ದ ಮೇನ್ ಮಾಡರೇಟರ್ಸ್ ಆಗಿ ನಾನು ಯಾವಾಗ ಜಾಯ್ನ್ ಆದೆ, ಅಲ್ಲಿಂದ ನಾವು RCB ಆಕ್ಚುಲಿ ಒಫಿಷಿಯಲ್ ಆಗಿ ತುಂಬ ಕ್ಲೋಸ್ ಆಗಿ ಕೆಲಸ ಮಾಡ್ತಿದ್ವಿ. ಆಲ್ಮೋಸ್ಟ್ 2009 ಅವ್ರ ಜೊತೆ ಒಫಿಷಿಯಲ್ ಆಗಿ ಮೀಟಪ್ಸ್ ಆಗಿರ್ಬೋದು, ಅಥವಾ RCB ಮ್ಯಾನೇಜ್ಮೆಂಟ್ ಯಾವುದಾದ್ರು ಫ್ಯಾನ್ ಮೀಟಪ್ಸ್ಗೆ ಏನಾದರೂ ಅವ್ರಿಗೇನೋ ಡಿಸಿಷನ್ಸ್ ಬೇಕಾ, ಅಥವಾ ಅವ್ರಿಗೇನೋ ಡಿಸ್ಕಷನ್ಸ್ ಬೇಕಾ, ಅಥವಾ ಜನಗಳು ಬೇಕಾ, ಅದಕ್ಕೆಲ್ಲ ನಾವೆಲ್ಲ ಇದು ಮಾಡ್ತಿದ್ವಿ, ಕೋಆರ್ಡಿನೇಟ್ ಮಾಡ್ತಿದ್ವಿ. ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ಸುಕುಮಾರ್ ಅವರು ನಮಗೆ ತುಂಬ ಪರಿಚಯ, RCB ಫ್ಯಾನ್ ಏನಿದ್ದಾರೆ. ಆ್ಯಂಡ್ ನನ್ನ ಮದುವೆಯಲ್ಲಿ ಸುಧೀರ್ ಅವರು ಇದ್ರು, ಸಚಿನ್ ತೆಂಡೂಲ್ಕರ್ ಫ್ಯಾನ್ ಅವ್ರು ಬಂದಿದ್ರು, ಆಮೇಲೆ ಸುಕುಮಾರ್ ಅವರು ಇದ್ರು. ನನ್ನ ಮದುವೆ RCB ಒಫಿಷಿಯಲ್ ವೆಬ್ಸೈಟ್ ಅಲ್ಲೂ ಕೂಡ ಪಬ್ಲಿಷ್ ಆಗಿತ್ತು. ಸೊ RCB ಒಡನಾಟ ಬಂದ್ಬಿಟ್ಟು ನಮಗೆ ಜಸ್ಟ್ ಫ್ಯಾಂಡಮ್ ಆಗಿ ಅಲ್ಲ, ಒಫಿಷಿಯಲ್ ಆಗು ತುಂಬಾ ಇಂಟ್ರಾಕ್ಟ್ ಮಾಡಿದ್ದೀನಿ ನಾನು ಅವ್ರ ಜೊತೆ. ನನಗೇನಂತೂ ನನಗೆ ಕ್ರಿಕೆಟ್ ತುಂಬಾ ಹೆಲ್ಪ್ ಮಾಡ್ತು ಆಸ್ ಅ ಕ್ರಿಕೆಟರ್. ಅಲ್ಲಿಂದ ನಮಗೆ ಒಂದು ಐ ಥಿಂಕ್ ಒಂದು ಚಾನಲ್ಗೆ ಅಚಾನಕ್ಕಾಗಿ ಕಾಲ್ ಬಂತು. ಏನಕ್ಕೆ ಅಂತ ಅವ್ರು ಯಾವುದೊಂದು ಹಳೆ ರೆಕಾರ್ಡ್ ಕ್ರಿಕೆಟಲ್ಲಿ ಇದು ಮಾಡಿ, ಅವರು ನನ್ನ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡಿ, ಅವರಿಂದ ನನ್ನ ಫ್ರೆಂಡ್ ಮುಖಾಂತರ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿಂದ ಕನೆಕ್ಟ್ ಆಗಿ, ಅಲ್ಲಿಂದ ನಾನು ಮತ್ತೆ ಮೀಡಿಯಾದಲ್ಲಿ ನಾನೊಬ್ಬ ಸ್ಪೋರ್ಟ್ಸ್ ಪ್ಯಾನಲಿಸ್ಟ್ ಆಗಿ ನಾನು ವರ್ಕ್ ಮಾಡೋ ರೀತಿ ಇದಾಯ್ತು. ಒಂದಷ್ಟು ಚಾನಲ್ಗಳಲ್ಲಿ ಒಂದು 4-5 ವರ್ಷ ಮಾಡಿದ್ದೆ. ಈಗ ಕೋವಿಡ್ ಮುಗಿದ್ಮೇಲೆ ಒಂದಷ್ಟು ಬ್ರೇಕ್ ತಗೊಳಕ್ಕೆ ಹೋಮ್ ಸ್ಟುಡಿಯೋ ಸೆಟಪ್ ಮಾಡಬೇಕಾಗಿತ್ತು. ತುಂಬಾ ನನ್ನ ಮಗಳು ತುಂಬಾ ಒಳ್ಳೆಯವಳು, ಹೋಮ್ ಸ್ಟುಡಿಯೋ ಸೆಟಪ್ ಮಾಡೋದು ತುಂಬಾ ನೀಟಾಗಿ ಇಟ್ಕೊಂತಾಳೆ ಅಂದ್ಬಿಟ್ಟು, ಇಲ್ಲ ಸರ್ ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅದಾದ್ಮೇಲೆ ಇಟ್ಸ್ ಗುಡ್, ಇಲ್ಲಿಗೆ ಬಂದು ತುಂಬಾ ಖುಷಿ ಆಯ್ತು. ಎಸ್ಪೆಷಲಿ ಅಭಿ ಕಾಲ್ ಮಾಡಿ ಹೇಳಿದ್ಮೇಲೆ ತುಂಬಾ ದಿವಸ ಆದ್ಮೇಲೆ ಆಕ್ಚುಲಿ ಇವನು ನನಗೆ ಸಿಕ್ಕಿರೋದು. ಒಂದು 5 ವರ್ಷದ ಪ್ಲಾನ್ ಮಾಡ್ತಾನೆ ಇದ್ದಾನೆ, ಯಾವತ್ತೂ ಎಕ್ಸಿಕ್ಯೂಟ್ ಮಾಡಿಲ್ಲ. ಅಣ್ಣ ನಾಳೆ ನೋಡಿ ಅಣ್ಣ, ನಾಳೆ ಎಷ್ಟು ನಾಳೆಗಳು ಬಂದು ನಾನು ನೋಡ್ತಾನೆ ಇದ್ದೀನಿ. ಆ ನಾಳೆಗಳು ನಾಳೆ ಇವತ್ತು ಬಂದಿದೆ. ಹೌದು ಸರ್.
ಇನ್ನೊಂದೇನಂತಾರೆ ನನ್ನ ಫ್ರೆಂಡ್ ಮನೆ ಅಲ್ಲೇ ಮಾಗಡಿ ಮೇನ್ ರೋಡಲ್ಲಿ ಅಂಜನಾ ನಗರಲ್ಲಿ, ಅಲ್ಲಿಂದ ಇವ್ರ ಮನೆ ಹತ್ರನೇ. ನಾವು ಅಲ್ಲಿ ಬೇರೆ ವಿಷಯಕ್ಕೆ ಹೋಗಿರ್ತೀವಿ, ನೈಟ್ ಬೆಳಗ್ಗೆ ಎದ್ರೆ ನಾವ್ ಯಾರು ಅನ್ನೋದೇ ಗೊತ್ತಿರಲ್ಲ. ಫೋನ್ ಮಾಡೋಣ ಅಂತೀನಿ ಮರ್ತೇ ಹೋಗಿರ್ತೀನಿ ನಾನು. ಅಂಡ್ ಆಮೇಲೆ ನೆನ್ಪುತ್ತೆ ವಾಪಸ್, ಅರ್ಜುನ್ ಅಣ್ಣಂಗೆ ಫೋನ್ ಮಾಡ್ಬೇಕಾಗಿತ್ತು ಅಂತ ನೋಡು. ಆಮೇಲೆ ಅಣ್ಣಂಗೆ ಹೇಳಿದ್ರೆ ನೀನು ತುಂಬಾ ಬೇಗ ನೆನ್ಸ್ಕೊಂತೀಯ ಕಣ ಅದು. ಅದಕ್ಕೆ ಈ ಸತಿ ಅಲ್ಲ ಇವ್ನು ಬಂದಿರೋದೇ ಮರ್ತೋಗಿರ್ತೀನಿ ನಾನು ಆಕ್ಚುಲಿ. ನನಗೆ ಗೊತ್ತಲ್ಲ, ನೆನ್ನೆ ಮೊನ್ನೆ ನೋಡ್ತಿಲ್ಲ ಸರ್, ಆಲ್ಮೋಸ್ಟ್ 19-20 ವರ್ಷದ ನೋಡ್ತಾ ಇದೀನಿ ನಾನು. ಸೊ ಸ್ಪೋರ್ಟ್ಸ್ ಕ್ರಿಕೆಟ್ ಇಂದಾನೆ ನೀವೆಲ್ಲ ಫ್ರೆಂಡ್ಸ್? ಪ್ರಿಡಾಮಿನೆಂಟ್ಲಿ RCB ಇಂದ ನನಗೆ RCB, ಪರಿಚಯ ಆಗಿದೆ. okay. ಅವಿ ಪರಿಚಯ ಆಗಿದ್ದು ನನಗೆ RCB ಇಂದಾನೆ. ಅಲ್ಲೇ ಸ್ಟೇಡಿಯಂ ಅಲ್ಲಿ ಅನ್ಸುತ್ತೆ, ಐ ಥಿಂಕ್ NCA ಅನ್ಸುತ್ತೆ, ಕ್ಯಾಂಪಲ್ಲಿ ಅನ್ಸುತ್ತೆ ಮೀಟ್ ಮಾಡಿದ್ದು ಫಸ್ಟ್ ಟೈಮ್ ಇವ್ನ. ಓಕೆ. ಅಲ್ಲಿಂದ ಪರಿಚಯ. ಸಣ್ಣಗಿದ್ದ ಸರ್ ಹುಡುಗ, ರೋಡ್ ಬಂದ ನಾವು ಒಂದು 4-5 ಜನ ನಾವು ನಿಂತಿದ್ದು, ನಾನು ಅಲನ್ ಅಭಿಷೇಕ್ ವಿಠಲ್ ಅಂತೆಲ್ಲ ನಾವೆಲ್ಲ ಇದ್ವಿ. ಅಂತಂದ ಏನಪ್ಪಾ ಅಂತಂದ್ರೆ ಇದು RCB ನಮ್ದು. ಅವಾಗ ಇನ್ನೊಂದು ಬೇರೆ ಹೆಸರಿತ್ತು, RCB ಫ್ಯಾನ್ RCB ಐ ಬ್ಲೀಡ್ ರೆಡ್ ಅಂಡ್ ಗೋಲ್ಡ್ ಅಂತ ಇತ್ತು. ಸೊ ಅವಾಗ ಈ ಟೀಮ್ ಅವರ ನೀವು, ಹೌದಪ್ಪ ಏನ್ ಸಮಾಚಾರ, ನಾನು ಬರ್ಬೇಕು ಅಂತ. ಎಲ್ಲಿಗೆ ಅಂತದ್ದು, ನಾನು ಗ್ರೂಪ್ಗೆ ಜಾಯ್ನ್ ಆಗ್ಬೇಕು. ಇವನು ಅಲ್ಲಿ ನೆಟ್ಸ್ ಕಡೆಯಿಂದ ಓಡ್ ಬರ್ತಾ ಇದ್ದಾನೆ. ನೀನು ಡೈರೆಕ್ಟ್ ಆಕ್ಸೆಸ್ ಇದೆಯಲ್ಲ ಮಾರಾಯ ಪ್ಲೇಯರ್ಸ್ ಗಳು. ಐ ಥಿಂಕ್ ಅವಿನಾಶ್ ವೈದ್ಯ ಅವ್ರು ಇದ್ರು ಅನ್ಸುತ್ತಲ್ಲ ಅವಾಗ, ಇನ್ನು ಅವಿನಾಶ್ ವೈದ್ಯ ಅಂತ ಮ್ಯಾನೇಜರ್ ಇದ್ರು. ಆಲ್ರೆಡಿ ಆಕ್ಸೆಸ್ ಕೊಟ್ಟಿದ್ದಾರೆ, ನಿನ್ಗೆ ಏನಪ್ಪ ನಮ್ ಜೊತೆ ಇಲ್ಲ, ನಾನು ಬರ್ಬೇಕು. ನಮ್ದು ಬ್ಯಾಡ್ಜಿಂಗ್ ಅದೆಲ್ಲ ತುಂಬಾ, ನಾವೆಲ್ಲ ತುಂಬಾ ಆಕ್ಸೆಸರೀಸ್ ಮಾಡಿಸ್ತಾ ಇದ್ವಿ ಫ್ಯಾನ್ಸ್. ಇವತ್ತು ನಮ್ದು ಆಲ್ಮೋಸ್ಟ್ 10 million ಫಾಲೋವರ್ಸ್ ಇದ್ದಾರೆ ಸರ್. ತುಂಬಾ ಆಕ್ಟಿವಿಟೀಸ್ ಮಾಡ್ತೀವಿ. ಅಂಡ್ ಈಗ ರೀಸೆಂಟ್ ಆಗಿ RR ಮತ್ತೆ ನಮ್ಮ RCB ಮ್ಯಾಚ್ಗೆ ಹೋಗಿ ಬಂದ್ರು. ಲೀಗ್ ಸ್ಟೇಜ್ ರಾಯ್ಪುರ್ ಅಲ್ಲಿ ಮ್ಯಾಚ್ ನಡೀತು. ರಾಯ್ಪುರ್ಗೆ ನಮ್ಮ ಟೀಮ್ ಟ್ರಾವೆಲ್ ಮಾಡಿತ್ತು. 2018ರಲ್ಲಿ ಚೆನ್ನೈಗೆ ಮಾಡಿದ್ವಿ. ನೀವ್ ಇವತ್ತಿಗೂ ಏನಾದ್ರು ಅಪ್ಪಿತಪ್ಪಿ 2018 ನಿಮ್ಗೆ ಏನಾದ್ರು 18-19 ಅನ್ಸುತ್ತೆ, ಮಾರ್ಚ್ 20 ಫಸ್ಟ್ ಮ್ಯಾಚ್ RCB CSK ಮ್ಯಾಚ್, ಫುಲ್ ಎಲ್ಲೋ ಮಧ್ಯೆ ಒಂದು ಸಣ್ಣದೊಂದು RCB ಒಂದು ಪ್ಯಾಚ್ ಕಾಣಿಸ್ತದೆ ರೆಡ್ ಕಲರ್. ಆ 93 ಜನ ನಮ್ ಕ್ಲಬ್ ಅವ್ರೆ. ಇಲ್ಲಿಂದ KSRTC ಬಸ್ ಮಾಡಿಸ್ಕೊಂಡು. ಇಲ್ಲ ಆಕ್ಚುಲಿ ಆ ಟೈಮಲ್ಲಿ ನಾನು ಹೋಗಕ್ಕಾಗಲಿಲ್ಲ, ನಾನು ಥೈಲ್ಯಾಂಡ್ ಟ್ರಾವೆಲ್ ಮಾಡ್ಬೇಕಾಗಿತ್ತು ಕೆಲ್ಸದ ಮೇಲೆ, ನಾನು ಹೋಗಕ್ಕಾಗ್ಲಿಲ್ಲ. ನಾನು ಅಲ್ಲಿಗೆ ಹೋಗಿ ಅಲ್ಲಿ RCB ಜರ್ಸಿ ಹಾಕೊಂಡು ಇಡೀ ಥೈಲ್ಯಾಂಡ್ ಎಲ್ಲ ಓಡಾಡ್ಬಿಟ್ಟಿದ್ದೀನಿ ನಾನು, ಫ್ಲಾಗ್ ಎಲ್ಲ ಹಿಡ್ಕೊಂಡು. ಅವ್ರು ಎಷ್ಟು ಜನ ಅನ್ಕೊಂಡ್ರಿ ಯಾವ ನನ್ನ ಮಗ ಹಿಂಗ್ ಓಡಾಡ್ತಾವ ಇವನು ಅಂತ. ನಾನು ಸಿಕ್ಕಿದ ಜಾಗದಲ್ಲ ನಿಂತ್ಕೋ ಫೋಟೋ, ಫ್ಲಾಗ್ ಎತ್ತು ಫೋಟೋ ತೆಗಿ ಗ್ರೂಪ್ ಕಳ್ಸಿ. ಸೊ ಆ ತರ, ಸೊ ಅಷ್ಟು ಹುಚ್ಚಿದೆ ನಮ್ಗೆ RCB ಮೇಲೆ. ಏನಂದ್ರೆ ಇವಾಗ ಏನಾದ್ರು ಸ್ವಲ್ಪ ಏಜ್ ಆಗ್ತಾ ಜಾಸ್ತಿ ಹುಚ್ಚತನ ತೋರ್ಸ್ಕೊಳಕ್ ಆಗಲ್ಲ. ಆಮೇಲೆ ಅಕ್ಕಪಕ್ಕದವ್ರು ಕಲ್ಲೋಡಿದ್ರೆ ಕಷ್ಟ, ವಯಸ್ಸಾದ್ರೆ ಹಿಂಗ್ ಏನು ಅಂದು ಬೈತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂತೀವಿ. ಬಟ್ ಓವರ್ ಆಲ್ ನೋಡ್ಬೇಕು ಅಂತ ಹೇಳಿದ್ರೆ RCB 2008 ಸಿನ್ಸ್ ಇಟ್ಸ್ ಇನ್ಸೆಪ್ಷನ್. ಈಗ IPL ಅಂತ ಒಂದು ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಯಾಕಂದ್ರೆ ನಮಗೆ ಗೊತ್ತಿದ್ದು, ನಾನು ಸ್ವಲ್ಪ ಸ್ಪೋರ್ಟ್ಸ್ ಫ್ಯಾನ್ ಮುಂಚೆಯಿಂದನೂ ಕೂಡ. ಮೋಟರ್ ಸ್ಪೋರ್ಟ್ಸ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ವಾಲಿಬಾಲ್, ಬಾಸ್ಕೆಟ್ಬಾಲ್ ನಾನು ತುಂಬಾ ನೋಡ್ತಾ ಇದ್ದೆ. ಫಾರ್ಮುಲಾ 1, ಮೋಟರ್ GP ತುಂಬಾ ಅವಾಗಿಂದ ಸ್ಪೋರ್ಟ್ಸ್ ಇಂಟ್ರೆಸ್ಟ್. ಕ್ರಿಕೆಟ್ ಅನ್ನೋದು ನಾವು ಆಡಿದ್ರಿಂದ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದ್ವಿ. ಅಂಡ್ ಇವತ್ತಿನ ಜನರೇಷನ್ ಸುಮಾರು ಜನಕ್ಕೆ ಕ್ರಿಕೆಟ್ ಅನ್ನೋದು ಪ್ಲೇಯರ್ಸ್ ಗಳಿಂದ ಕನೆಕ್ಟ್ ಆಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಮ್ಮ ಟೇಬಲ್ ಅಲ್ಲಿ ಕೂತಿರೋ, ನಮ್ಮ ಜೊತೆ ಕೂತಿರೋರು ವಿರಾಟ್ ಕೊಹ್ಲಿ ಆರ್ಡೆಂಟ್ ಫ್ಯಾನ್ಸ್. ವಿರಾಟ್ ಕೊಹ್ಲಿಂದ ಎಷ್ಟು ಜನ ಕ್ರಿಕೆಟ್ ನೋಡಕ್ ಸ್ಟಾರ್ಟ್ ಮಾಡಿದ. ನಾನು ಆಗ್ಲೇ ಹೇಳಿದಾಗೆ ಕ್ರಿಕೆಟ್ಗೆ ಅಂತ ಒಂದು ಸಪರೇಟ್ ವ್ಯಾಲ್ಯೂ ಬೇಸ್ ಕ್ರಿಯೇಟ್ ಮಾಡಿದಂತ ಒಬ್ಬ ಪ್ಲೇಯರ್ ಅವರೊಬ್ಬರೇ ಅಂತಲ್ಲ, ಸುಮಾರು ಜನ. ಕ್ರಿಸ್ ಗೇಲು ಹಾಗೆ ಸರ್, ಕ್ರಿಸ್ ಗೇಲು ತುಂಬಾ ಕಮ್ಮಿ ಹೆಸರಲ್ಲ. ಪೊಲಾರ್ಡ್ ಆಗಿರ್ಬೋದು, ಆಂಧ್ರ ರಸಲ್ ತುಂಬಾ ದೊಡ್ಡ ಫ್ಯಾನ್ಸ್ ಇದ್ದಾರೆ. ಇವತ್ತಿಗೆ ಸೂರ್ಯಕುಮಾರ್ ಯಾದವ್ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅಗೇನ್ ಒನ್ ಆಫ್ ದ ಗ್ರೇಟೆಸ್ಟ್ ಆಲ್ರೌಂಡರ್ಸ್ ನಮಗೆ. ಅಂಡ್ ನನ್ನ ಟೈಮಲ್ಲಿ ನನಗೊಬ್ರು ಫೇವ್ರೇಟ್ ಬೌಲರ್ ಒಬ್ರು ಪ್ರವೀಣ್ ಕುಮಾರ್. ಅವ್ರ ಬೌಲಿಂಗ್ ನೋಡ್ಬಿಟ್ಟು ನಾನು ಸ್ವಿಂಗ್ ಬೌಲಿಂಗ್. ನಿನ್ ಟೈಮ್ ಅಲ್ಲಪ್ಪ, ನಮ್ಮ ಟೈಮ್ ಇಂದನೇ ನಮಗೆ ಪ್ರವೀಣ್ ಕುಮಾರ್ ಅಲ್ವಾ ಸೆಲೆಕ್ಷನ್ ಆದ್ಮೇಲೆ ಸೆಲೆಬ್ರೇಟ್ ಮಾಡಿ ಕೈಕಾಲ್ ಒನ್ ಆಫ್ ದ ಬೆಸ್ಟ್ ಸ್ವಿಂಗ್ ಬೌಲರ್ಸ್. ಪ್ರವೀಣ್ ಕುಮಾರ್ ತರ ಆ ರೇಂಜ್ ಸ್ವಿಂಗ್ ಬೌಲಿಂಗ್ ಮಾಡಿದ್ ನನ್ನ ಲೈಫ್ ಅಲ್ಲೇ ನಾನು ನೋಡಿಲ್ಲ ಯಾರು. ರೈಟ್ ಇಂದ ನಾವು 135, 136, 138 ಸ್ಪೀಡ್ ಅಲ್ಲೇ ಬಂದ್ರು ಕೂಡ ಸರ್ ಯಾವ ಪಿಚ್ ಕೊಡಿ ಸರ್ ಅವರಿಗೆ, ಪ್ರವೀಣ್ ಕುಮಾರ್ ಅವ್ರಿಗೆ. ಇನ್ನು ಒಂದು ಸತ್ತೋಗಿರೋ ಪಿಚ್ ಕೊಟ್ಟರು ಕೂಡ ಸ್ವಿಂಗ್ ಮಾಡೋರು ಅವರು. 2 ಅಡಿ 3 ಅಡಿ ಸ್ವಿಂಗ್ ಆಗ್ತಿತ್ತು ಬಾಲ್ ಅವರು. ಅಂತ ಟೆಕ್ನಿಕಲ್ ಬೌಲರ್ ಅವರು. ಲಕ್ಷ್ಮೀಪತಿ ಬಾಲಾಜಿ ಅವರಾದ್ಮೇಲೆ ಆ ಟೈಮಲ್ಲಿ, ಅದಕ್ಕಿಂತ ಮುಂಚೆ ಲಕ್ಷ್ಮೀಪತಿ ಬಾಲಾಜಿ ಅಂತ ಇರೋರು CSK ಇಂಡಿಯಾಗ ಆಡಿದ್ರು, ಮತ್ತೆ CSK ಪ್ಲೇಯರ್ ಕೂಡ. ಬ್ಯೂಟಿಫುಲ್ ಪ್ರವೀಣ್ ಕುಮಾರ್ RCB. ಹೌದು RCB ಕಾಂಬಿನೇಷನ್. ಯಾಕಂದ್ರೆ ಇವ್ರು ರೈಟ್ ಹ್ಯಾಂಡ್ ಅಲ್ಲಿ ಸ್ವಿಂಗ್ ಮಾಡೋರು, ಇರ್ಫಾನ್ ಪಠಾಣ್ ಬಂದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಸ್ವಿಂಗ್ ಮಾಡ್ಬಿಟ್ಟು ಹೋಗೋರು. ಇಟ್ಟಾಡ್ಸ್ಬಿಟ್ಟಿದ್ದೀವಿ ಸರ್ ಸುಮಾರು ಜನಕ್ಕೆ. ಕೆಲವು ಏರಿಯಾಗಳು ಕೆಲವು ಪ್ಲೇಯರ್ ತುಂಬಾ ಸ್ಪೆಷಲ್ ಇದ್ದಾರೆ. ಬಟ್ ಐ ಥಿಂಕ್ ವಿರಾಟ್ ಕೊಹ್ಲಿ ಇಸ್ ದ ಮೋಸ್ಟ್ ಸ್ಪೆಷಲ್ ಪ್ಲೇಯರ್. ಐ ಥಿಂಕ್ ನಮ್ಮ ಇಂಡಿಯನ್ಸ್ಗೆ ಮಾತ್ರ ಅಲ್ಲ, ಗ್ಲೋಬಲ್ ಕ್ರಿಕೆಟ್ ಫ್ಯಾನ್ಸ್ಗೆ ವಿರಾಟ್ ಕೊಹ್ಲಿ is genuinely a super fan. I mean, everybody is a super fan. And the dedication about sports, I mean, almost Suryavanshi taraನೆ idru avaru. The figure was like that. Allinda dedicated agi sports goskara he has converted andre adu. We have seen him. ನಮಗೆಲ್ಲ ಆಫ್ಟರ್ ಮ್ಯಾಚ್ ಪಾರ್ಟೀಸ್ ಗೆಲ್ಲ ನಾವು ಹೋಗ್ತಿದ್ವಿ ಮುಂಚೆ. We have seen him up close. How he was ಅಂತ ITC ಗಾರ್ಡನ್ ಎಲ್ಲ ಈವೆಂಟ್ಸ್ ಎಲ್ಲ ನಡೀತಿತ್ತು. ಫುಡ್ ಇಲ್ದಂಗೆ ಆ ವ್ಯಕ್ತಿ ಇರ್ತಿರ್ಲಿಲ್ಲ. ನೋಡಿದ್ದಲ್ಲ ಅಂದ್ರೆ ಅವಾಗೆಲ್ಲ ಏಜ್ ಅಲ್ಲ ಸರ್, 18-19 ವಯಸ್ಸು. ನೋಡಿದ್ದೆಲ್ಲ ತಿನ್ಬೇಕು ಅನ್ಸ್ತಾ ಇತ್ತು. ನಾವು ಅಪ್ ಕ್ಲೋಸ್ ಅಲ್ಲಿ ನಾವು ನೋಡಿದ್ವಿ ವಿರಾಟ್ ಕೊಹ್ಲಿ ಅವ್ರನ್ನ. ತುಂಬಾ ಇವತ್ತಿಗೆ ಆ ಡಿಸಿಪ್ಲಿನ್ ಬರಬೇಕು ಅನ್ನೋದು ಅಷ್ಟು ಸುಲಭ ಅಲ್ಲ. ಕಮಿಟ್ಮೆಂಟ್.
ಅವ್ರು ಹೇಳ್ತಾರೆ ನನಗೆ ಇವಾಗ ಟೇಸ್ಟ್ ಮ್ಯಾಟರ್ ಆಗಲ್ಲ, ಹ್ಮ್. ನನಗೆ ನ್ಯೂಟ್ರಿಯೆಂಟ್ಸ್ ಬೇಕು, ಹ್ಮ್. ಆ ನ್ಯೂಟ್ರಿಷನ್ ನನ್ನ ಬಾಡಿಗೆ ಸಿಗುತ್ತಾ ಹ್ಮ್. ನನಗೆ ಅಷ್ಟೇ ಮ್ಯಾಟರ್ ಆಗೋದು. ಹ್ಮ್. ಅದು ಸಪ್ಪೆ ಇದೆಯೋ ಖಾರ ಇದೆಯೋ ನನಗೆ ಮ್ಯಾಟರ್ ಆಗಲ್ಲ. ಮಸಾಲ ಬೇಕು ಅಂತ. ಫುಡ್ ಫಾರ್ 6 ಮಂತ್ಸ್ ಅಂತಂದ್ರೆ 6 ತಿಂಗಳು ಡೈಲಿ ಅದೇ ತಿಂತಾರೆ ಸರ್, ಹ್ಮ್. 6 ತಿಂಗಳು ಪ್ರತಿ ದಿವಸ. ಹ್ಮ್. ಆಮೇಲೆ ಐ ಥಿಂಕ್ ಮೇಡಮ್ ಅವ್ರು ಇನ್ನೊಂದು ಪಾಯಿಂಟ್ ಎತ್ತಿದ್ರು, ಅವರು RCB ನೀವು ಆಗ್ಲೇ ಕೇಳಿದ್ರಿ ಸೆಲೆಬ್ರೇಷನ್ಸ್ ಹೇಗಿರುತ್ತೆ ಅಂತ ನೀವು ಹೇಳಿದ್ರಿ ಅಲ್ವಾ ಸರ್. ಐ ಥಿಂಕ್ ದೀಪಾವಳಿ ನ್ಯೂ ಇಯರ್ ಬಿಟ್ರೆ ಹ್ಮ್. ಅಷ್ಟು ಪಟಾಕಿ ಹೊಡೆದಿರೋದು ಲಾಸ್ಟ್ ಇಯರ್ ಫೈನಲ್ಸ್ ಆದ್ಮೇಲೆ ಹೌದು. ಇಡೀ ಪ್ರಪಂಚದಲ್ಲಿ. ಹ್ಮ್. ಇದು ಬರೀ ಇಂಡಿಯಾದಲ್ಲಿ ಮಾತ್ರ ನಾನು ಹೌದು, ಮಾತಾಡ್ತಾ ಇಲ್ಲ, ಹೌದು. ಇಡೀ ಗ್ಲೋಬಲಿ ನಾನು ಮಾತಾಡ್ತಾ ಇರೋದು. ನ್ಯೂ ಇಯರ್ ಮತ್ತೆ ದೀಪಾವಳಿ, ಹೌದು. ಈ ಎರಡು ಹಬ್ಬಕ್ಕೆ ಮಾತ್ರ ನಿಮ್ಗೆ ಅಷ್ಟು. ಅದು ಬೇರೆ ಬೇರೆ ದೇಶಗಳಲ್ಲಿ ಕೆಲವಿಗೆ, ಈಗ ಬ್ರೆಜಿಲ್ ಅಲ್ಲಿ ನಿಮ್ಗೆ ಅವ್ರದ್ದು ಗಾಲಾ ನಡೆಯುತ್ತೆ, ಹ್ಮ್. ಗಾಲಾಗೆಲ್ಲ ಆಡ್ತಾರೆ. ಈಗ ಕೆನಡಾದಲ್ಲಿ ನಿಮ್ಗೆ ಕ್ರಿಸ್ಮಸ್ ಆಗಿರ್ಬೋದು. ಬಟ್ ನ್ಯೂ ಇಯರ್ ಮತ್ತೆ ದೀಪಾವಳಿ ಬಿಟ್ರೆ ವಿಚ್ ಇಸ್ ಅ ಗ್ಲೋಬಲ್ ಫೆಸ್ಟಿವಲ್. ಹ್ಮ್. ದೀಪಾವಳಿ ಎಲ್ಲ ಕಡೆ ಇದಾರೆ ನಮ್ಮ ಹೌದು, ಹೌದು. ಸೌತ್ ಆಫ್ರಿಕನ್ ಕಂಟ್ರೀಸ್ ಎಲ್ಲ, ಏಷ್ಯನ್ ಕಂಟ್ರಿ ಎಲ್ಲ ಕಡೆ. ಇವಾಗ ಎಲ್ಲ ಭಯಂಕರ ಕಡೆ. ಹೊಡ್ತಾ ಇದೆ. ನಾವು ಇವಾಗ ಸೆಕೆಂಡ್ ಮೋಸ್ಟ್ ಬಿಗ್ಗೆಸ್ಟ್ Yeah, ಕಮ್ಯುನಿಟಿ US ಅಲ್ಲಿ ಹ್ಮ್. ಇಂಡಿಯನ್ಸ್. RCB ಅಂದ್ರೆ ಒಂದು ಕ್ರಿಕೆಟ್ ಇಂದ ಪಟಾಕಿ ಹೊಡೆದಿರೋದು ಹೈಯೆಸ್ಟ್ ಅದೇ ಸರ್. ನಾವು 2011 ವರ್ಲ್ಡ್ ಕಪ್ ಹೊಡೆದಾಗ ಗೆದ್ದಾಗಲೂ ಕೂಡ ನನ್ನ ಪ್ರಕಾರ ಮೋಸ್ಟ್ಲಿ ಗ್ಲೋಬಲಿ ಸೆಲೆಬ್ರೇಟ್ ಮಾಡಿದ್ರು Yeah. ಅನ್ಕೊಂತೀನಿ. ಹ್ಮ್. 2011 1983 ಆಗಿರ್ಬೋದು, ಗ್ಲೋಬಲಿ ಇದಾಗಿರ್ಬೋದು, ಅಷ್ಟು ಸೆಲೆಬ್ರೇಟ್ ಮಾಡಿದ್ದೇ ಇಲ್ಲ. ಹ್ಮ್. ಸೊ ಹೋಪ್ಫುಲಿ ಇವತ್ತು ಹಿಸ್ಟ್ರಿ ರಿಪೀಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹ್ಮ್. ನನ್ನ ಪ್ರಕಾರ ಸುಮಾರು ಜನ Fingers ಆಲ್ರೆಡಿ crossed. ಪಟಾಕಿಗಳನ್ನ ತಗೊಂಬಂದು ಇಟ್ಕೊಂಡಿದ್ದಾರೆ. Okay. ಸೊ ಇನ್ನು ಎಷ್ಟು ಹೊಡಿತಾರೆ, ಅಥವಾ ನಾವು ಗೆದ್ದಿದ್ದಕ್ಕೆ ಹೊಡಿತೀವ ಅಥವಾ ಸೋತಿಗೆ ಯಾರ ಮೇಲೆ ಸುತ್ತ ಹೊಡಿತೀವ ಗೊತ್ತಿಲ್ಲ ಇನ್ನು. Okay. ಅದು ಇವತ್ತು ನೈಟ್ ಆದ್ಮೇಲೆ ಗೊತ್ತಾ. ಇವತ್ತು ಮಲ್ಗಕ್ಕಾಗಲ್ಲ, ಇವತ್ತು ನೈಟ್ ಬೆಳಗ್ಗೆ 3 ಗಂಟೆ ತನಕ ಮಲ್ಗಕ್ಕಾಗಲ್ಲ. ನೀವಾಗ್ಲೇ ಕೇಳಿದ್ರಲ್ಲ ಅಭಿ ಅವ್ರನ್ನ, ನಾಳೆ ರೆಸ್ಟ್ ಅಲ್ವಾ ಅಂತ. ನಾಳೆ ಇವತ್ತು ಗೆಲ್ಲಿ ಸೋಲಿ ಹೇಗೆ ರೆಸ್ಟ್ ಮಾಡ್ಲೇಬೇಕು, ಅಷ್ಟೇ. ಬೇರೆ ಆಪ್ಷನ್ ಇಲ್ಲ. ಇಲ್ಲ Okay. ಸಂತೋಷದಲ್ಲಿ ಮಾಡ್ಬೇಕು, ಇಲ್ಲ ದುಃಖದಲ್ಲಿ ಮಾಡ್ಬೇಕು ಹೌದು. ಅಷ್ಟೇ. ಅದೇ ಈ ಕ್ರಿಕೆಟ್ RCB ಅನ್ನೋದು ನೋಡಿ ಎಷ್ಟು ಕನೆಕ್ಟ್ ಮಾಡುತ್ತೆ ಅಂದ್ರೆ, ಹ್ಮ್. ಸೊ ಲಾಸ್ಟ್ ಇಯರ್ ಪೂರ್ಣಿಮಾ ಅವರು ಸ್ಟೇಡಿಯಂ ಅಲ್ಲಿ ಒಂದು ಬೈಟ್ಸ್ ತಗೋಬೇಕಾದ್ರೆ ಮ್ಯಾಚ್ ಗೆತ್ತು ಅವಾಗ ಕನೆಕ್ಟ್ ಆಗಿದ್ರು. Okay. ಅದಾದ್ಮೇಲೆ ಡಿಸ್ಕಷನ್ ಬಂದ್ರು. Oh, okay. ಅದಾದ್ಮೇಲೆ ತಿರ್ಗಾ 1 year ಗ್ಯಾಪ್, ಅವ್ರದ್ದು Okay. ಮತ್ತೆ ಯಾವ್ದೋ ಡಿಸ್ಕಷನ್ ಮಾಡಕ್ಕಾಗಿಲ್ಲ, ಕಾಂಟ್ಯಾಕ್ಟ್ ಇದ್ರು. Okay. ತಿರ್ಗಾ ಇವಾಗ ಅವರಿಂದ ಇವರು ಫ್ರೆಂಡ್, ನೀವು ಸೊ ಅದು ಯಾವ ತರ RCB ಫ್ಯಾನ್ಸ್ ಕ್ರಿಕೆಟ್ ಇದೊಂದು ಫುಲ್ ಕನೆಕ್ಟ್ ಮಾಡುತ್ತೆ ಸರ್, ಅಬ್ಸಲ್ಯೂಟ್ಲಿ. ಯಾಕಂದ್ರೆ ನೀವು ನಂಬಲ್ಲ ಸರ್, ನನಗೆ ಲಿಟ್ರಲಿ ಐ ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್ ಫ್ರಮ್ ಕೆರಿಬಿಯನ್ ಕಂಟ್ರೀಸ್, ಟೊಬ್ಯಾಗೋ, ಟ್ರಿನಿಡಾಡ್, ಜಮೈಕಾ, ಇಲ್ಲಿಂದ ನನಗೆ ಫ್ರೆಂಡ್ಸ್ ಇದ್ದಾರೆ. ನಮ್ಗೂ ಅವ್ರಿಗೂ ಕಾಮನ್ ಏನೂ ಇಲ್ಲ, ಒಂದೇ RCB. ಹ್ಮ್. ಬರೀ RCB. ಅವಾಗ ಬ್ಲಾಕ್ ಬೆರಿ ಫೋನ್ಸ್ ಇದ್ದ ಟೈಮ್ ಇವೆಲ್ಲ, BBM. ಬ್ಲಾಕ್ ಬೆರಿ ಮೆಸೇಜರ್ ಅಂತಿತ್ತು. ಇಲ್ಲಿಂದ ಎಲ್ಲ ಅವಾಗ ರ್ಯಾಂಡಮ್ ಆಗಿ ಕಾಂಟ್ಯಾಕ್ಟ್ ಸಿಕ್ತಿತ್ತು ನಮ್ಗೆಲ್ಲ. ನಂಗೆ ಸೌತ್ ಆಫ್ರಿಕಾದಲ್ಲಿ ನರಿಸಾ ಅಂತ ಒಬ್ಳು, ಐ ಮೀನ್ ಅನ್ಫಾರ್ಚುನೇಟ್ ತೀರ್ಕೊಬಿಡ್ತಾ ಹುಡುಗಿ, ನರಿಸಾ ನೇಕರ್ ಅಂತ. ಇವನಿಗೂ ಗೊತ್ತಾ ಹುಡುಗಿ ನರಿಸಾ ಶಿ ವಾಸ್ ಕನೆಕ್ಟೆಡ್ ಟು ಸೋ ಮೆನಿ ಕ್ರಿಕೆಟರ್ಸ್. ಅವಳ ಮುಖಾಂತರ ನನಗೆ ತುಂಬಾ ಜನ ಕ್ರಿಕೆಟರ್ಸ್ ಪರಿಚಯ ಆದ್ರು. ಅದಾದ್ಮೇಲೆ ತುಂಬಾ ಜನ ಕೆರಿಬಿಯನ್ ಫ್ರೆಂಡ್ಸ್ ಪರಿಚಯ ಆದ್ರು. ನಿನ್ನೆ ರಾತ್ರಿಯಿಂದ 10-15 ಜನ ಮೆಸೇಜ್ ಮಾಡಿದ್ದಾರೆ, ಬ್ರೋ ಆಲ್ ಸೆಟ್ ಫಾರ್ ಟುಮಾರೋ, ಆಲ್ ಸೆಟ್ ಫಾರ್ ಟುಮಾರೋ. ಅವ್ರಿಗೆ ಇನ್ನು ಮೊನ್ನೆ, ಬಟ್ ಅವ್ರಿಗೆ ಅವ್ರಿಗೆ ಗೊತ್ತು IPL ಇಲ್ಲ ಆಗ್ತಿದ್ದು. ಅವ್ರು ನಮ್ಮ ಟೈಮಿಗೆ ಅಡ್ಜಸ್ಟ್ ಆಗ್ತಿದ್ದಾರೆ. ಮಿಕೆರಾಗ್ಸ್ ಆಗಿರ್ಬೋದು, ಅಥವಾ ಮೆಲಿಸಾ ಗುಡ್ಮನ್ ಅಂತಿದ್ದಾರೆ, ಮತ್ತೆ ನಮ್ಮ ಇನ್ನೊಬ್ಬ ಫರೀದ್ ಅಂತ ಒಬ್ಬ ಇದ್ದಾನೆ, ಒಂದಷ್ಟು ಜನ ಇದ್ದಾರೆ. ಜಿಮ್ ರೆಡಲ್ ಅವ್ರು ಬಿಡು, ಅವರು ಜಿಮ್ ರೆಡಲ್ ಅವ್ರು RCB ಇದ್ದವ್ರು, ಅವ್ರು RCB ಇದ್ದವ್ರು. ಅವರು ಇವರೆಲ್ಲ ಫ್ಯಾನ್ಸು. ನಾನು ಇದುವರೆಗೂ ಅವ್ರನ್ನ ನೋಡಿಲ್ಲ, ಅವ್ರು ಇದ್ದವ್ರು ನನ್ನ ನೋಡಲ್ಲ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ಗಳು ಬಿಟ್ಟರೆ ಒಬ್ರಿಗೊಬ್ರು ಯಾವತ್ತು ನೋಡ್ಕೊಂಡ್ರೆ, ವಿಡಿಯೋ ಕಾಲ್ಸ್ ಸುಮಾರು ಜನ ಮಾತಾಡಿದ್ವಿ ನಾವೆಲ್ಲ. ಬಟ್ ನಮ್ಮೆಲ್ಲರಿಗೂ ಇರೋದು ಕಾಮನ್ ಪಾಯಿಂಟ್ ಅದೊಂದೇ. ದುಬೈಯಿಂದ ನನ್ನ ಫ್ರೆಂಡ್ಸ್ ಮೆಸೇಜ್ ಆಗ್ತಾರೆ, ಎಲ್ಲ ಸೆಟ್ ಅದು ಇದು ಅಂತ. ಅವ್ರು ಆಕ್ಚುಲಿ ದುಬೈಗೂ IPLಗೂ ಸಂಬಂಧ ಇಲ್ಲ, ಬಟ್ ಅವ್ರಿಗೊಂದು ಕ್ಯೂರಿಯಾಸಿಟಿ, ಅವ್ರಿಗೇನೋ ನಮ್ಮ ಅದೊಂದು. ನನ್ನ ಕೆಲವು ಫ್ರೆಂಡ್ಸ್ ಕೆನಡಾದಲ್ಲಿ ಸೆಟ್ಲ್ ಆಗಿದ್ದಾರೆ, ಅವ್ರುಗಳು ಮಾಡ್ತಾರೆ. ನಮ್ಮ ಜೊತೆ ಒಬ್ಬ ಕ್ರಿಕೆಟ್ ಆಡ್ತಿದ್ರು, ಶ್ರೇಯಸ್ ದೇಬೂರ್ ಅಂತ, ನ್ಯೂಜಿಲೆಂಡ್ A ಟೀಮ್ಗೆ ಕ್ರಿಕೆಟ್ ಆಡಿದ್ದಾರೆ ಒಂದಷ್ಟು ವರ್ಷ. ಅವರು ಕಂಟಿನ್ಯೂಸ್, ಅವರು ಅಲ್ಲಿ ಮಣಿಕಾಂತ್, ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಸುಮಾರು ಕ್ಲಾಸ್ ಗ್ಲೋಬಲಿ. ಆಮೇಲೆ ನನಗಿರುವಂತ ಒಬ್ಳು ಕ್ಲೋಸೆಸ್ಟ್ ಫ್ರೆಂಡ್ ಅಂದ್ರೆ ನೇಹಾ ಮೆಹ್ತಾ, ಹೆಣ್ಮಕ್ಳಲ್ಲಿ. ಅವಳಲ್ಲಿಂದ ನನಗೆ ಮೆಸೇಜ್ ತುಂಬಾ ಪ್ರೀತಿಯಿಂದ ಕೇಳ್ತಾರೆ. ಅದು ನನ್ನ ಕ್ಯಾಮ್ರಾ ಮುಂದೆ ಹೇಳಕ್ಕಾಗಲ್ಲ, ರೆಡಿ ಏನೋ ಅಂದ್ಬಿಟ್ಟು ಫಾಲೋ ಒಂದಷ್ಟು ಇರುತ್ತೆ. ಯಾಕಂದ್ರೆ ಅವಳು ಗುಜರಾತಿ, ಅವಳು ಕನ್ನಡ ನಾನು ಒಬ್ಬನ ಜೊತೆ ಮಾತಾಡೋಕ್ಕಾಗೋದು. ಅಲ್ಲಿ ಯಾರು ಅವಳಿಗೆ ಕನ್ನಡದವ್ರು ತುಂಬಾ ಫ್ರೆಂಡ್ಸ್ ಕಮ್ಮಿ. ಸೊ ನನಗೆ ಮೆಸೇಜ್ ಆಗ್ತಾಳೆ, ನಂದು ಒಳ್ಳೆ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಅವಳು ಇವತ್ತೆಲ್ಲ ಎಲ್ಲರೂ ಅಕ್ರಾಸ್ ದ ಗ್ಲೋಬ್, ನಾನಾಗ್ಲಿ ಮತ್ತೆ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಊರಿನವ್ರು ಆಗಿರ್ಬೋದು, ನನ್ನ ಗ್ಲೋಬಲ್ ಫ್ರೆಂಡ್ಸ್ ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀವಿ. ಹೋಪ್ಫುಲಿ ಎಕ್ಸೈಟ್ಮೆಂಟ್ ಕಂಟಿನ್ಯೂ ಆಗುತ್ತೆ ರಾತ್ರಿ 11:30 ಆದ್ಮೇಲೆ ಅಂತ ಅನ್ಕೊಂಡಿದ್ದೀವಿ. ಸೊ ಫಿಂಗರ್ಸ್ ಕ್ರಾಸ್ಡ್. ಲಾಸ್ಟ್ ಇಯರ್ ಕ್ರಾಕರ್ಸ್ ಎಷ್ಟು ಬಸ್ಟ್ ಆಯ್ತೋ ಅಷ್ಟೇ ಜನನು ಹತ್ತಿದೀವಿ ನಾವು ಟಿವಿ ಮುಂದೆ ಕುತ್ಕೊಂಡು. ಖಂಡಿತ ಅದ್ ಲಾಸ್ಟ್ ಬಾಲ್ ನಲ್ಲಿ ಹೋಪ್ಫುಲಿ ಈ ಸಲ ನಾವ್ ಯಾರು ಅಳ್ದೆ ನಗ್ನಗ್ತಾ. ನನ್ನ ವೈಫ್ ಡಿಸಪಾಯಿಂಟ್ ಆಗ್ಬಿಟ್ರು ಸರ್ ಲಾಸ್ಟ್ ಇಯರ್. ನಿನ್ ಮಗಳು ಹುಡ್ದಾಗ್ಲೇ ಹತ್ತಿಲ್ಲ, ಇವತ್ತು ಅಳ್ತಾ ಇದೆಯಾ ಅಂತ. ನನ್ನ ಮಗಳು, ನನ್ಗೆ ಹೆಣ್ಮಕ್ಳು, ನಾನು 10th ಅಲ್ಲಿ ಅನ್ಕೊಬಿಟ್ಟಿದ್ದೆ ನನ್ಗೆ ಹುಟ್ಟ ಮೊದಲನೇ ಮಗು ಹೆಣ್ಮಗಳಾಗಿರ್ಬೇಕು ಅಂತ. ನನ್ನ ಮಗಳು ಹುಡ್ದಾಗ ಕೂಡ ನಗ್ನಗ್ತಾ ರಿಸೀವ್ ಮಾಡಿದ್ದೀನಿ ನಾನು ಅವಳನ್ನ. ಹೋದ್ ಸರಿ IPL ಗೆದ್ದಾದ್ಮೇಲೆ 19.2 hours ಅಲ್ಲಿ ನಾನು ಸುಮ್ಮನೆ ಹತ್ಕೊಂಡು ಕೂತಿದ್ದೀನಿ ಇಲ್ಲಿ MG ರೋಡ್ ಹತ್ರ ಎಲ್ಲೋ ಇದ್ವಿ ಯಾವ್ದೊಂದು ಇವೆಂಟ್ ಅಲ್ಲಿ. ನನ್ನ ವೈಫ್ ಮಗಳು ಹುಡ್ದಾಗ್ಲೂ ಹತ್ಲಿಲ್ಲ, ನೀನು ಮಗಳು ಹುಡ್ದಾಗ ಹತ್ತಿಲ್ಲ, ಇವಾಗ ಹತ್ಕೊಂಡು ಕೂತಿದ್ದ. ಸುಮಾರು ಜನ ಗಂಡು ಮಕ್ಳು ಅದಾಗಿದೆ ಪಾಪ. ಅವ್ರು ಒಬ್ರೇ ಅಂತಲ್ಲ, ಗಂಡು ಮಕ್ಳದಂತೂ ಲಿಟ್ರಲಿ ಯಾವ ರೇಂಜಲ್ಲಿ ಎರಾಬೇರಿ ಹತ್ಬಿಟ್ಟಿದೀವಿ ಅಂತ ಹೇಳಿದ್ರೆ. ಅಂಡ್ ಎಸ್ಪೆಷಲಿ ಅವತ್ತು ನೈಟ್ ಬೇರೆ ಎಲ್ಲರೂ ಸ್ವಲ್ಪ ಬೇರೆ ತರ ಮೈಂಡ್ ಸೆಟ್ ಅಲ್ಲಿ ಇರ್ತಾ ಇದೆಯಲ್ಲ. ಸೊ ಅದ್ರದ್ದು ತುಂಬಾ ಎಫೆಕ್ಟ್ ಆಗಿದೆ. ಅಂಡ್ ಹೋಪ್ಫುಲಿ ಇವತ್ತು ಅಳೋರ್ ಜನ ಕಮ್ಮಿ, ಬಟ್ ಸೆಲೆಬ್ರೇಷನ್ಸ್ ಕಂಟಿನ್ಯೂ ಆಗಿ ಸೆಲೆಬ್ರೇಷನ್ ಮಾಡೋರು ಜಾಸ್ತಿ. ಇನ್ನ ಫೈನಲ್ RCBಗೆ ಅಭಿಮಾನಿಗಳೆಲ್ಲ ಕುತೂಹಲದಿಂದ ಕಾಯ್ತಾ ಇರೋ, ಒಂದು ಸೆಲೆಬ್ರೇಷನ್ ಮಾಡಕ್ಕೆ ಕಾಯ್ತಾ ಇರೋ ಕ್ಷಣಕ್ಕೆ ಸ್ವಲ್ಪ ಕೆಲವೇ ಕ್ಷಣ ಅಷ್ಟೇ ಹೇಳ್ಬೋದು. ಸೊ ಎಲ್ಲರೂ
ಆರ್ ಸಿ ಬಿ ಫ್ಯಾನ್ಸು ಆರ್ ಸಿ ಬಿ ಟೀಮ್ಗೆ ಸಪೋರ್ಟ್ ಮಾಡೋದಾದ್ರೆ ಏನ್ ಹೇಳ್ತೀರಾ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಆರ್ ಸಿ ಬಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದು ಬನ್ನಿ, 2ನೇ ವರ್ಷ ಗೆಲ್ಲಿ, ಮತ್ತೊಮ್ಮೆ ನಮ್ಮ ಸೆಲೆಬ್ರೇಷನ್ಸ್ ಕಂಟಿನ್ಯೂ ಆಗಲಿ, ನಮ್ಮೆಲ್ಲರನ್ನೂ ಖುಷಿ ಪಡಿಸಿ. ಒಂದ್ಸರಿ ಹತ್ತಿದೀವಿ, ಇನ್ನೊಂದ್ಸರಿ ಹೇಳ್ಬೇಕಾದ್ರೆ ಮತ್ತೆ ಹೇಳ್ತೀವಿ, ತೊಂದರೆ ಇಲ್ಲ, ದಯವಿಟ್ಟು ಗೆಲ್ಲಿ. ಆಲ್ ದ ಬೆಸ್ಟ್ ಆರ್ ಸಿ ಬಿ. ಆಕ್ಚುಲಿ ಅದು ಕೂಡ ಎಕ್ಸಾಕ್ಟ್ಲಿ ಒನ್ ಸೈಡೆಡ್ ಆಗೋಗಿದೆ ರೈವಲ್ರಿ. ಸೊ ನೋಡಿದ್ರಲ್ಲ, ಇದಿಷ್ಟು ಆರ್ ಸಿ ಬಿ ಅಭಿಮಾನಿಗಳ ಮಾತು. ಅಂದ್ರೆ ಇವತ್ತಿನ ಮ್ಯಾಚು ನಮಗೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಒಂದು ಕಪ್ಪನ್ನ ಗೆದ್ದಿದ್ದೀವಿ, ಅದು ಲಕ್ಕು. ಇದು ಟೆಕ್ನಿಕಲಿ ಗೆಲ್ಬೇಕು ನಾವು, ಅಂದ್ರೆ ಸ್ಕಿಲ್ ಇರುತ್ತೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ತರ ಎಲ್ಲರೂ ಕೂಡ ಕಾದ್ ನೋಡೋಣ. ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಕಪ್ ಗೆದ್ದು ಮತ್ತೊಮ್ಮೆ ಸೆಲೆಬ್ರೇಷನ್ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗೆ ಖುಷಿ ಪಡಿಸ್ಲಿ ಅನ್ನೋದು ಕೂಡ ನಮ್ಮ ಆಸೆ ಆಗಿರುತ್ತೆ. ಇದಿಷ್ಟು ಇವತ್ತಿನ ವಿಶೇಷ. ಮುಂದಿನ ಅಂದ್ರೆ ನೆಕ್ಸ್ಟ್ ಟಾಪಿಕ್ ಮತ್ತೆ ಆರ್ ಸಿ ಬಿ ಕಪ್ ಸೆಲೆಬ್ರೇಷನ್ ಜೊತೆ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.